ಗಣರಾಜ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಈಗಾಗಲೇ ಫ್ಲವರ್ ಶೋ ಆರಂಭವಾಗಿ 4ನೇ ದಿನಕ್ಕೆ ಕಾಲಿಟ್ಟಿರುವಂತಹದ್ದು. ನಿನ್ನೆ ಮೊನ್ನೆ ಅಂದರೆ 3 ದಿನಗಳ ಕಾಲದಿಂದ ನಡೀತಾ ಇರುವಂತಹ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿರುವಂತಹದ್ದು. ಇಂದು ರವಿವಾರ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬರುವಂತಹ ಸಾಧ್ಯತೆ ಒಂದು ಕಡೆ, ಆದರೆ ಎಲ್ಲೋ ಒಂದು ಕಡೆ ಮಳೆರಾಯ ಅಡ್ಡಿ ಮಾಡ್ತಾನೆ ಅನ್ನುವಂತಹದ್ದು ಇನ್ನೊಂದು ಕಡೆ ಸೃಷ್ಟಿಯಾಗಿರುವಂತಹ ಗೊಂದಲ. ಸೊ ಮಧ್ಯಾಹ್ನದ ಹೊತ್ತಿಗೆ ಮಳೆ ಕಡಿಮೆ ಆದರೆ ಅಥವಾ ಮಳೆ ಬಾರದೇ ಹೋದರೆ ಜನರು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಈಗ ನಾನು ಲಾಲ್ಬಾಗ್ನಲ್ಲೇ ಇದ್ದೀನಿ, ನೀವು ನೋಡ್ತಾ ಹೋಗ್ಬೋದು ಲಾಲ್ಬಾಗ್ನ ದೃಶ್ಯಾವಳಿಗಳು. ಇದು ಸಂಪೂರ್ಣವಾಗಿ ಲಾಲ್ಬಾಗ್ನ ಅಂದರೆ ಗಾಜಿನ ಮನೆಯ ಮುಂಭಾಗದಲ್ಲಿ ಇರುವಂತಹದ್ದು. ಸಂಪೂರ್ಣವಾಗಿ ಈ ರೀತಿಯಾಗಿ ಗಾಜಿನ ಮನೆಯ ಮುಂಭಾಗದಲ್ಲಿ ಫ್ಲವರ್ ಶೋನ ಅಳವಡಿಕೆ ಮಾಡಿರುವಂಥದ್ದು. ಸಂಪೂರ್ಣವಾಗಿ ವಿವಿಧ ಹಾಗೂ ವಿಭಿನ್ನವಾದಂತಹ ಹೂಗಳನ್ನು ಈಗಾಗಲೇ ಇಲ್ಲಿ ಹಾಕಿರುವಂಥದ್ರ ಜೊತೆಗೆ ಬೆಳಗ್ಗೆಯಿಂದಲೇ ಒಂದಷ್ಟು ಜನರು ಕೂಡ ಈಗಾಗಲೇ ಬರುವಂತಹದ್ದು. ಸೊ ಇಂದು ಮಳೆ ಇಲ್ಲದೇ ಇದ್ದಿದ್ರೆ ಇನ್ನೂ ಹೆಚ್ಚಿನ ಜನರು ಬರುವಂತಹ ಸಾಧ್ಯತೆ ಇತ್ತು. ಮಳೆ ಜಿಡಿ ಮಳೆ ಇರೋ ಹಿನ್ನೆಲೆಯಲ್ಲಿ ಒಂದಷ್ಟು ಜನರು ಬರ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಜನರು ಸಾರ್ವಜನಿಕರು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾವು ಬನಶಂಕರಿಯಿಂದ ಬಂದಿರೋದು. ಸರ್ ಹೇಗೆ ಅನ್ನಿಸ್ತಾ ಇದೆ ಫ್ಲವರ್ ಶೋ ನೋಡೋಕೆ ಬಂದಿದ್ದೀರಾ? ಚೆನ್ನಾಗಿದೆ. ಬರೀ ವರ್ಷನೂ ಬರ್ತಾ ಇದ್ವಿ, ಸೊ ಈ ವರ್ಷನೂ ಬಂದಿದ್ದೀವಿ. ಸೊ ಈ ವರ್ಷ ಏನು ಸ್ವಲ್ಪ ಡಿಸಪಾಯಿಂಟ್ ಅಂದರೆ ತುಂಬ ಬೆಳಗ್ಗೆಯಿಂದ ಮಳೆ ಬರ್ತಿದೆ. ಸೊ ಆದರೂ ಕೂಡ ಮಕ್ಕಳು ಸ್ವಲ್ಪ ತುಂಬ ಉತ್ಸಾಹದಿಂದ ಬೆಳಗ್ಗೆನೇ ಎದ್ದು ಸೊ ಮಳೆನೂ ಲೆಕ್ಕದಿಸಿದ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲ ಅವರು ದೇ ಆರ್ ಹ್ಯಾಪಿನೋ. ಸೊ ಎಲ್ಲ ತುಂಬ ಸಂತೋಷದಿಂದ ಇದ್ದಾರೆ. ಸೊ ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇದೆ. ಮೇಡಮ್ ನೀವೇನು ಹೇಳ್ತೀರಾ? ಇವತ್ತು ಸಂಡೇ ಬೆಳಗ್ಗೆಯಿಂದಲೇ ಮಕ್ಕಳನ್ನ ಕರ್ಕೊಂಡು ಲಾಲ್ಬಾಗ್ ಬಂದಿದ್ದೀರಾ ಫ್ಲವರ್ ಶೋ ನೋಡೋಕ್ಕೆ, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ಲಾಲ್ಬಾಗ್ಗೆ ನಾವು ಪ್ರತಿ ವಾರ ವಾಕಿಂಗ್ ಬರ್ತೀವಿ, ಬಟ್ ಇವತ್ತು ಫ್ಲವರ್ ಶೋ ಮಕ್ಕಳಿಗೆಲ್ಲ ತೋರಿಸ್ಬೇಕು, ನಾವು ಎಂಜಾಯ್ ಮಾಡಿದ್ದು ಅವ್ರಿಗೂ ತೋರಿಸ್ಬೇಕಂತ ಬಂದಿದ್ದೀವಿ. ತುಂಬ ಖುಷಿಯಾಗಿದೆ. ಮಕ್ಕಳು ಇದೇ ನೋಡಿ ತುಂಬ ಖುಷಿ ಆಗ್ತಾ ಇದ್ದಾರೆ, ಅವ್ರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಮ್, ಈಗ ಒಂದು ಹೊಸ ಥೀಮ್ ಅಂದರೆ ರಾಮಾಯಣ ಥೀಮ್ ಇಟ್ಕೊಂಡು ಮಾಡ್ತಿದ್ದಾರೆ. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಈ ರಾಮಾಯಣ ಅಂದರೆ ಮಹಾಭಾರತ ಅಂದ್ರೇನು ಸಿಗೋದು ಕಡಿಮೆ ಆ್ಯಂಡ್ ಗೊತ್ತಿಲ್ಲ. ಸೊ ಈ ಥೀಮ್ ಇಟ್ಕೊಂಡು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆ ಅಂತ ಅನಿಸುತ್ತೆ? ತುಂಬ ಒಳ್ಳೆಯದು. ಆ್ಯಕ್ಚುಲಿ ನಮ್ಮ ಟ್ರೆಡಿಷನ್ ಬಗ್ಗೆ ಮಕ್ಕಳಿಗೆ ಗೊತ್ತಾಗಬೇಕು ಏನು ಅಂತ. ಇನ್ನು ಇವಾಗ ಸೀರಿಯಲ್ಸ್ ಎಲ್ಲನೂ ಮಕ್ಕಳು ತುಂಬ ಎಂಕರೇಜ್ ಆಗಿ ನೋಡ್ತಾ ಇದ್ದಾರೆ, ಎಲ್ಲ ವಿಷಯ ಮಹಾಭಾರತದೆಲ್ಲ. ಸೊ ಇದು ವಾಲ್ಮೀಕಿ ಥೀಮು. ಸೊ ತುಂಬ ಎಂಜಾಯ್ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ. ಓಕೆ. ಸೊ ಒಟ್ಟಾರೆಯಾಗಿ ಈಗಾಗಲೇ ಏನು ಲಾಲ್ಬಾಗ್ ಅಂಗಳದಲ್ಲಿ ಅರಳಿರುವಂಥ ಹೂಗಳನ್ನು ಕಂಡು ಎಂಜಾಯ್ ಮಾಡ್ತಾ ಇರುವಂಥ ಸಾರ್ವಜನಿಕರು ಹೇಳೋದೇನಂತಂದರೆ, ಮಳೆ ಬಂದರೂ ಪರವಾಗಿಲ್ಲ, ಇವತ್ತು ರವಿವಾರ ಆಗಿರೋ ಹಿನ್ನೆಲೆಯಲ್ಲಿ ನಾವೆಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡ್ತಾ ಇದ್ದೀವಿ. ಇಂತಹ ಥೀಮ್ಗಳು ಇವತ್ತಿನ ಕಾಲಮಾನದಲ್ಲಿ ಸಿಗುವಂಥದ್ದು ನಿಜಕ್ಕೂ ಕಷ್ಟ. ಸೊ ಮಳೆ ಆದರೂ ಬಂದರೂ ಪರವಾಗಿಲ್ಲ, ನಾವು ಎಂಜಾಯ್ ಮಾಡ್ತೀವಿ ಅನ್ನೋವಂಥದ್ದು ಇಲ್ಲಿರುವಂತಹ ಸಾರ್ವಜನಿಕರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.